ನಮಸ್ಕಾರ ಎಸ್ ಕೆ ಎಫ್. ನಾನು ನಿಮ್ಮ ಸುಬ್ಬು ಕನ್ನಡಿಗ. ಎಸ್ ಕೆ ಎಫ್ ನಾನು ಮಲೆ ಮದೇಶ ಬಿಟ್ಟು ಹೋಗಿರೋದು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿರ್ತೀರಿ. ಆ ವಿಡಿಯೋ ಪಾರ್ಟ್ 3 ಇದ್ದಾನೆ. ಎಸ್ ಕೆ ಎಫ್ ಬೆಳಿಗ್ಗೆ 5 ಗಂಟೆಗೆ ಎದ್ದ ತಕ್ಷಣ ನನಗಂತೂ ಹೆವಿ ಕೋಲ್ಡ್ ಆಗ್ಬಿಟ್ಟಿತ್ತು. ಎಸ್ ಕೆ ಎಫ್ ಬಿಸ್ನೆಸ್ ತನ ಮಾಡಬೇಕು ಅಂದ್ಬಿಟ್ಟು ನಾವು ಟೋಕನ್ ತೊಗೊಂಡು ಬಿಸ್ನೆಸ್ ತನೆಲ್ಲ ಮಾಡಿಕೊಂಡು ಫುಲ್ಲು ಬಾಡಿನೇ ಫ್ರೆಶ್ ಅಪ್ ಆಯಿತು. ಎಸ್ ಕೆ ಎಫ್ ನನಗೆ ಟಿಕೆಟ್ ಎಲ್ಲ ಹಾಕೊಂಡು ಎಸ್ ಕೆ ಎಫ್ ನಾವು ಬ್ಯಾಗ್ ತೊಗೊಂಡು ಇನ್ನೇನು ದರ್ಶನ ಮಾಡೋಕ್ಕೆ ಹೋಗೋ ಟೈಮಲ್ಲಿ ನಮಗೆ ಹಣೆಗೆ 3 ಪಟ್ಟಿ ಬೆಳಿತಾರೆ. ಎಸ್ ಕೆ ಎಫ್ ಅದನ್ನ ವಿಭೂತಿ ಬೆಳ್ತಿ ನಮ್ಮ ಫ್ರೆಂಡು ನೋಡೋಕ್ಕೆ ಮಾತ್ರ ಸೂಪರಾಗಿ ಕಾಣ್ತಿದೆ. ಎಸ್ ಕೆ ಎಫ್ ನೋಡಿ ಮಾತ್ರ ಎಸ್ ಕೆ ಎಫ್ ನಮ್ಮ ಫ್ರೆಂಡ್ ಅದು ತುಂಬ ಚೆನ್ನಾಗಿ ಕಾಣ್ತಿದ್ದ. ಆಮೇಲೆ ನನಗೂ ಬಳ್ದಿ ಗೇಟ್ ಎಂಟ್ರೆನ್ಸ್ಗೆ ಹೋದ. ಎಸ್ ಕೆ ಎಫ್ ನಾವು ಅಲ್ಲಿ ಹೋದಾಗ ರಶ್ ಏನಿತ್ತಿಲ್ಲ. ಎಸ್ ಕೆ ಎಫ್ ನಾವು ದರ್ಶನ ಮಾಡಿ ಟೈಮಿಂಗ್ಸ್ ಎಷ್ಟಂದರೆ 6:45ಗೆ ನಮಗೆ ದರ್ಶನ ಆಯಿತು. ಅಲ್ಲೋಗಿ ಪೂಜೆ ಸಾಮಾನೆಲ್ಲ ಕೊಟ್ಟು ಎಸ್ ಕೆ ಎಫ್ ಪೂಜೆ ಸಾಮಾನು ಪುನಃ ಅಲ್ಲೆಲ್ಲ ಇಸ್ಕೊಂಡು ಇನ್ನು ದೇವ್ರಿಗೆ ನೋಡೋಕ್ಕಂತ ದರ್ಶನ ಇನ್ನೇನೋ ಸಿಗ್ತದೆ ಅನ್ನೋ ಟೈಮಲ್ಲಿ ಒಂದು ಬ್ಯಾಡ್ ನ್ಯೂಸ್ ಏನಂದರೆ ಒಳಗೆ ಕ್ಯಾಮ್ರಾ ಫೋನ್ಸ್ ಅಲ್ಲೋ ಇಲ್ಲ. ನಾನು ಹಂಗೆ ಮಾಡಿ ಎಸ್ ಕೆ ಎಫ್ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಮುಚ್ಕೊಂಡು ಎಸ್ ಕೆ ಎಫ್ ನಂದೇ ಒಂದು ಸೆಕೆಂಡ್ ವೀಡಿಯೋ ಕ್ಲಿಪ್ ಮಾಡ್ತಾ ತೆಗ್ದು ನಿಮಗೋಸ್ಕರ ಈ ಕ್ಲಿಪ್ನ ತೆಗ್ದು ಎಸ್ ಕೆ ಎಫ್ ಮೊಬೈಲ್ ಬ್ಯಾನ್ ಆದರೂ ಪರವಾಗಿಲ್ಲ ಅಂದ್ಕೊಂಡು. ಆಮೇಲೆ ಆಚೆಲ್ಲ ದೇವ್ರುಗಳನ್ನೆಲ್ಲ ಗಣಪತಿ ಸ್ವಾಮಿ ಮತ್ತು ಇನ್ನೊಂದು ರೂಪ ಅನ್ಕೋತೀನಿ ದೇವ್ರದ್ದು, ಅದನ್ನ ನೋಡಿಕೊಂಡು ಲಾಸ್ಟಲ್ಲಿ ಆ ಬೆಟ್ಟಕ್ಕೆ ಹತ್ಬೇಕಂತ ನಾವು ಹೋದಾಗಲೇ ಗೊತ್ತಾಯಿತು ಎಸ್ ಕೆ ಎಫ್ ಅಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತದೆ ಅಂತ. ನಾನು ಮತ್ತು ನಮ್ಮ ಫ್ರೆಂಡ್ಸ್ 4 ಜನ ರೋಡಲ್ಲಿ ಒಬ್ಬನೇ ಇಟ್ಟಿದ್ದೀವಿ. ಅಷ್ಟೊತ್ತಿಗೆ ಬಂದಾಗ ಬೆಳ್ಳಿ ತೇರನ್ನ ಎಳಿತಿದ್ರು. ಅದೊಂದು ನೋಡೋ ಭಾಗ್ಯ ನಮಗೆ ಸಿಕ್ತು. ಅಲ್ಲಿ ನೋಡಿಕೊಂಡು ಕೈ ಮುಕ್ಕೊಂಡು ಮನಸಾಕೊಂಡು ಇನ್ನೇನಾದರೂ ಅರಕೆ ನಮ್ಮ ಫ್ರೆಂಡ್ನ ತಿರ್ಸ್ಬೇಕಂತ ಕೇಳ್ಕೊಂಡು ಲಾಸ್ಟ್ಗೆ ನಮ್ಮ ಒಂದು ಆನೆ ನೋಡಿಕೊಂಡು ಆನೆಗೆ ಟಾಟಾ ಮಾಡಿ ಕೊನೆಗೂ ನಮ್ಮ ಜರ್ನಿ ಮುಗಿಸ್ತು. ಎಸ್ ಕೆ ಎಫ್ ನಮ್ಮ ಚಾನೆಲ್ ಫಸ್ಟ್ ನೋಡ್ತೀವಿ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾರು ಲೈಕ್ ಮಾಡಿಲ್ಲ. ಅದು ಸಲ್ಯೂಟ್. ಹಂಗೆ ಫಾಲೋ ಮಾಡ್ಕೊಳ್ಳಿ ಎಸ್ ಕೆ ಎಫ್.